ಮೇರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರುವ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ರಸಾಯನಶಾಸ್ತ್ರದ 1 ಮತ್ತು 2 ಅಂಕದ ಪ್ರಶ್ನೆಗಳ ಉತ್ತರಗಳನ್ನು ಈ ಹಿಂದೆ ಗಮನಿಸಿದ್ವಿ. ಈ ವಿಡಿಯೋದಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸ್ತಾ ಹೋಗೋಣ. 3 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್. ಮೆಂಡೆಲಿವ್ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಬರೆಯಿರಿ. Since hydrogen behaves as both alkali metals like sodium, lithium like that, and halogens like chlorine, bromine, iodine, Mendeleev's periodic table could not assign a correct position to hydrogen. Mendeleev's periodic table could not solve the problem of isotopes. And the third one is, it could not say how many elements could be discovered between two elements because atomic masses do not increase in a regular manner in going from one element to the next. ಮೆಂಡಲೀವ್ ಆವರ್ತಕ ಕೋಷ್ಟಕದ ಮಿತಿಗಳನ್ನು ನಾವು ಗಮನಿಸ್ತಾ ಹೋದಾಗ ಹೈಡ್ರೋಜನ್ ಧಾತುವು ಕ್ಷಾರೀಯ ಲೋಹಗಳಾದ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಹ್ಯಾಲೋಜನ್ಗಳಾದ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಹೀಗೆ ಎರಡೂ ಬಗೆಯ ಧಾತುಗಳ ಹಾಗೆ ವರ್ತಿಸುವ ಕಾರಣ ಮೆಂಡಲೀವ್ ಆವರ್ತಕ ಕೋಷ್ಟಕ ಹೈಡ್ರೋಜನ್ಗೆ ಸರಿಯಾದ ಸ್ಥಾನ ನಿಯೋಜಿಸಲಿಲ್ಲ. ಸಮಸ್ಥಾನಿಗಳ ಸಮಸ್ಯೆಯನ್ನು ಪರಿಹರಿಸಲು ಮೆಂಡಲೀವ್ ಆವರ್ತಕ ಕೋಷ್ಟಕ ವಿಫಲವಾಯಿತು. ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯಮಿತವಾಗಿ ಏರಿಕೆಯಾಗದ ಕಾರಣ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳ ಆವಿಷ್ಕಾರ ಆಗಬಹುದು ಎಂಬುದನ್ನು ಊಹೆ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಪ್ರಶ್ನೆಗೆ ಪರ್ಯಾಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮದ ಮಿತಿಗಳನ್ನು ವಿವರಿಸಿ ಅಂತ ಪರ್ಯಾಯ ಪ್ರಶ್ನೆ ಇದು, ಚಾಯ್ಸ್. The law of octaves was applicable only up to calcium. After that, every eighth element did not possess properties similar to that of the first. The properties of newly discovered elements did not fit into the law of octaves. In order to fit into his table, Newlands adjusted two elements in the same slot. Newlands put some unlike elements under the same note. It is worked well with lighter elements only. ಅಷ್ಟಕಗಳ ನಿಯಮದ ಮಿತಿಗಳನ್ನು ಗಮನಿಸ್ತಾ ಹೋದಾಗ ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂನ ನಂತರದ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ. ಹೊಸದಾಗಿ ಆವಿಷ್ಕಾರವಾದ ಧಾತುಗಳ ಗುಣಗಳು ಅಷ್ಟಕಗಳ ನಿಯಮಕ್ಕೆ ಸರಿಹೊಂದಲಿಲ್ಲ. ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ನ್ಯೂಲ್ಯಾಂಡ್ಸ್ ರವರು ಒಂದೇ ಸ್ಥಳದಲ್ಲಿ ಎರಡು ಧಾತುಗಳನ್ನು ಇರಿಸಿದರು. ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದರು. ಈ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಅನ್ವಯವಾಗುತ್ತದೆ. 3 ಅಂಕದ ಮುಂದಿನ ಪ್ರಶ್ನೆ, ರೈಟ್ ಒನ್ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಅದರಲ್ಲಿ ಮುಂದುವರೆದ ಭಾಗ, ಕಾರ್ಬನ್ ಫಾರ್ಮ್ಸ್ ಕೋವೆಲೆಂಟ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಬಟ್ ನಾಟ್ ಅಯಾನಿಕ್ ಬಾಂಡ್ಸ್. ವೈ? ಎಕ್ಸ್ಪ್ಲೈನ್. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಒಂದು ವ್ಯತ್ಯಾಸವನ್ನು ಬರೆಯಿರಿ. ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ ಬಂಧವನ್ನಲ್ಲ. ಏಕೆ? ವಿವರಿಸಿ. ಫಸ್ಟ್, ವಿ ಹ್ಯಾವ್ ಟು ಡಿಸ್ಕಸ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂಡ್ unsaturated carbon compounds. Saturated carbon compounds have single bonds between carbon atoms. Unsaturated carbon compounds have double or triple bonds between carbon atoms. Saturated carbon compounds are less reactive compared to unsaturated compounds. Unsaturated carbon compounds are more reactive compared to saturated compounds. Saturated carbon compounds do not undergo addition reaction. Unsaturated carbon compounds undergo addition reaction. Examples for saturated carbon compounds are ethane, propanone, ethanoic acid, methane, etc. Examples for unsaturated carbon compounds are ethene, propane, benzene, propene, etc. Now we have to see, why doesn't the carbon form ionic bond but it forms a covalent bond? The first point we have to write is, ionic bond is formed by the complete transfer of valence electrons. That means they should become anion or cation. But here
carbon would become C4 minus anion, but it would be difficult for the nucleus of carbon with 6 protons to hold on to 10 electrons, 4 extra electrons. It would become C4 plus cation, but it would require a large amount of energy to remove 4 electrons. So, to overcome this problem, carbon shares valence electrons with other carbon atoms or the atoms of other elements to form covalent bond. ಇದೇ ಪ್ರಶ್ನೆಗೆ ಕನ್ನಡದಲ್ಲಿ ನಾವು ಉತ್ತರವನ್ನು ಗಮನಿಸಿದಾಗ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋಗೋಣ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿರುತ್ತವೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದಾದರೂ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುತ್ತವೆ. ಅಪರ್ಯಾಪ್ತ ಸಂಯುಕ್ತಗಳಿಗಿಂತ ಕಡಿಮೆ ಕ್ರಿಯಾಶೀಲವಾಗಿರುತ್ತವೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಪರ್ಯಾಪ್ತ ಸಂಯುಕ್ತಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಂಕಲನ ಕ್ರಿಯೆಗೆ ಒಳಗಾಗುವುದಿಲ್ಲ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಂಕಲನ ಕ್ರಿಯೆಗೆ ಒಳಗಾಗುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆ ಈಥೇನ್, ಎಥನೋಯಿಕ್ ಆಮ್ಲ, ಪ್ರೊಪೇನ್ ಇತ್ಯಾದಿ. ಹಾಗೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗೆ ಈಥೀನ್, ಬೆನ್ಝೀನ್, ಪ್ರೊಪೈನ್ ಇತ್ಯಾದಿ. ಇದರಲ್ಲಿ ಮುಂದಿನ ಪ್ರಶ್ನೆ ಕಾರ್ಬನ್ ಏಕೆ ಅಯಾನಿಕ್ ಬಂಧವನ್ನು ಉಂಟು ಮಾಡೋದಿಲ್ಲ ಅಂತ ನೋಡ್ತಾ ಹೋಗೋಣ. ಅಯಾನಿಕ್ ಬಂಧ ಉಂಟಾಗಬೇಕಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಪೂರ್ಣ ವರ್ಗಾವಣೆ ಆಗಬೇಕು. ಆದರೆ ಕಾರ್ಬನ್ನಲ್ಲಿ ಏನಾಗ್ತಾ ಗಮನಿಸ್ತಾ ಹೋಗೋಣ. ಕಾರ್ಬನ್ C4 ಮೈನಸ್ ಆನಿಯಾನ್ ಆಗಬಹುದು, ಆದರೆ 6 ಪ್ರೋಟಾನುಗಳನ್ನು ಹೊಂದಿರುವ ನ್ಯೂಕ್ಲಿಯಸ್ 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಡುವುದು ಕಷ್ಟವಾಗುತ್ತದೆ. 4 ಹೆಚ್ಚುವರಿ ಎಲೆಕ್ಟ್ರಾನ್ ಇರುತ್ತವೆ. ಕಾರ್ಬನ್ C4 ಪ್ಲಸ್ ಕ್ಯಾಟಯಾನ್ ಕೂಡ ಆಗಬಹುದು, ಆದರೆ ಕಾರ್ಬನ್ನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕು. ಈ ರೀತಿಯಾದಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಕಾರ್ಬನ್ ತನ್ನ ಇತರೆ ಪರಮಾಣುಗಳು ಅಥವಾ ಇತರೆ ಧಾತುಗಳ ಪರಮಾಣುಗಳೊಂದಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹಂಚಿಕೊಂಡು ಸಹವೇಲೆನ್ಸಿ ಬಂಧ ಉಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆ ಚಿತ್ರಕ್ಕೆ ಸಂಬಂಧಿಸಿದ್ದು. ಲೋಹದ ಮೇಲೆ ಹಬೆಯ ವರ್ತನೆ ಆರ್ ದ ರಿಯಾಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. 4 ಅಂಕದ ಪ್ರಶ್ನೆ, 4 marks question. ಲಾಸ್ಟ್ ಕ್ವಶನ್, ವಾಟ್ ಆರ್ ಅಲಾಯ್ಸ್? ನೇಮ್ ದ ಅಲಾಯ್ ವಿಚ್ ಹ್ಯಾಸ್ lead and tin as its constituents and write one of its uses. What is an amphoteric oxide? Write any 2 chemical properties of metals. ಮಿಶ್ರಲೋಹಗಳು ಎಂದರೇನು? ಸೀಸ ಮತ್ತು ತವರವನ್ನು ಘಟಕಗಳನ್ನಾಗಿ ಹೊಂದಿರುವ ಮಿಶ್ರಲೋಹವನ್ನು ಹೆಸರಿಸಿ ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ. ಅದರಲ್ಲಿ ಬಿ ಕೊಟ್ಟಿದ್ದಾರೆ. ಉಭಯವರ್ತಿ ಆಕ್ಸೈಡ್ ಎಂದರೇನು? ಲೋಹಗಳ ಯಾವುದಾದರೂ 2 ರಾಸಾಯನಿಕ ಲಕ್ಷಣಗಳನ್ನು ಬರೆಯಿರಿ. First we have to see what is an alloy. Alloy is a homogeneous mixture of 2 or more metals or metal, non-metal. And solder is an alloy which has lead and tin as its constituents. We have to see the function of solder. Because of its low melting point, solder is used for welding electrical wires together. The B part of the question, amphoteric oxides. Oxides which react both with acids and bases to produce salt and water are called amphoteric oxides. Example, aluminum oxide, zinc oxide, etc. In question B, there is another part, that is chemical properties of metals. The first chemical property of metals is that metals react with oxygen to form basic oxides. We have to see the second one, metals react with dilute acids and water to liberate or displace hydrogen gas. ಮಿಶ್ರಲೋಹಗಳು ಎಂದರೇನು? 2 ಅಥವಾ ಹೆಚ್ಚು ಲೋಹಗಳು ಅಥವಾ ಲೋಹ ಅಲೋಹಗಳ ಏಕರೂಪ ಮಿಶ್ರಣವನ್ನು ಮಿಶ್ರಲೋಹಗಳು ಅಂತ ಕರೀತೇವೆ. ಸೀಸ ಮತ್ತು ತವರಗಳನ್ನು ಘಟಕಗಳಿಗೆ ಹೊಂದಿರುವ ಮಿಶ್ರಲೋಹ ಯಾವುದು? ಅದರ ಉಪಯೋಗ ಬರೀರಿ ಅಂತಿದೆ. ಮಿಶ್ರಲೋಹ ಬೆಸುಗೆ ಲೋಹ. ಕಡಿಮೆ ದ್ರವಣ ಬಿಂದು ಹೊಂದಿರುವ ಕಾರಣ ಬೆಸುಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಬಳಸುತ್ತಾರೆ. ಉಭಯವರ್ತಿ ಆಕ್ಸೈಡುಗಳೆಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ವರ್ತಿಸಿ ಲವಣ ಹಾಗೂ ನೀರನ್ನು ಉತ್ಪತ್ತಿ ಮಾಡುವ ಆಕ್ಸೈಡುಗಳನ್ನು ಉಭಯವರ್ತಿ ಆಕ್ಸೈಡುಗಳೆಂದು ಕರೆಯುತ್ತೇವೆ. ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಇತ್ಯಾದಿ.
ಮುಂದಿನ ಭಾಗ ಲೋಹಗಳ ರಾಸಾಯನಿಕ ಲಕ್ಷಣಗಳು. ಮೊದಲನೇ ಲಕ್ಷಣ, ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡುಗಳನ್ನು ಉಂಟು ಮಾಡುತ್ತವೆ. ಎರಡನೆಯದು, ಲೋಹಗಳು ಸಾರರಿಕ್ತ ಆಮ್ಲಗಳು ಹಾಗೂ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೌತಶಾಸ್ತ್ರದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಧನ್ಯವಾದಗಳು.